ಕಾಲೇಜ್ ಪೀರಿಯಡ್ ಅಲ್ಲಿ ಇದಾಗ ಪ್ರೀತಿ ಮಾಡಿದ್ದೀರಾ? ಮಾಡಿರ್ಬೋದೇನೋ, ಮರ್ತೋಗಿದ್ದೀನಿ. ಅದು ನೆನ್ಪಿಸ್ಕೊಂಡು ಆ ಹಿಂದೆ ಒಂದ್ಸತಿ ಸೀನ್ ನೋಡಿ. ಅದಕ್ಕೆ ಅಂತ ಇರೋದು, ಈ ತಾಜ್ ಮಹಲ್ ಕರ್ಕೊಂಡ್ ಬಂದಿದ್ಯಾ, ಏನೇನ್ ನೆನಪು ಬರ್ತಾವ ಏನೋ ಗೊತ್ತಿಲ್ಲ. ಹರ್ಷದ್, ಭೂಮಿ ಮೇಲೆ 7 ಅದ್ಭುತಗಳಿದಾವಂತೆ. ಅದ್ರಲ್ಲಿ ಒಂದ್ ಅದ್ಭುತನ ನೀನ್ ತೋರಿಸ್ತೀನಿ ಅಂತ ಕರ್ಕೊಂಡ್ ಬಂದಿದ್ಯಾ? ಎಸ್, ಏನ್ ತೋರಿಸ್ತೀಯಾ? ಎಲ್ಲಿ ಕರ್ಕೊಂಡ್ ಬಂದಿದ್ಯಾ? ಭೂಮಿ ಮೇಲೆ 7 ಅದ್ಭುತಗಳಿದಾವೆ. ಅದ್ರಲ್ಲಿ ಒಂದು ಅದ್ಭುತ ಅಂತ ಅಂದ್ರೆ ನಮ್ಮ ತಾಜ್ ಮಹಲ್. ನಮ್ಮ ದೇಶದಲ್ಲಿರುವಂತಹ, ಭಾರತ ದೇಶದಲ್ಲಿರುವಂತಹ ಹೆಮ್ಮೆಯ ತಾಜ್ ಮಹಲ್, ಪ್ರೇಮಿಗಳ ಸಂಕೇತ, ಪ್ರೇಮಿಗಳು ನೆನಪಿಸುವಂತಹ ಪ್ರವಾಸಿ ತಾಣ ತಾಜ್ ಮಹಲ್ಗೆ ನಾನ್ ಬಂದಿದ್ದೀನಿ. ತಾಜ್ ಮಹಲ್ ಅಂತ ಈಗ ನಮ್ಗೆ ಶಾಕ್ ಕೊಡ್ತಿದ್ಯಾ? ನಾನು ಈ ಸುತ್ತಲೂ ಕೋಟೆ ನೋಡ್ಬಿಟ್ಟು ಯಾವ್ದೋ ಒಂದು ಕೋಟೆಗೋ ಇಲ್ಲ ರೆಡ್ ಫೋರ್ಟ್ಗೋ ಕರ್ಕೊಂಡ್ ಬಂದಿದ್ದೆ ಅಂತ ಹೇಳ್ತಾ ಕಾಣ್ತಾ ಇಲ್ಲ. ಇಲ್ಲ ಇಲ್ಲ, ದಯವಿಟ್ಟು ಇದೇ ತಾಜ್ ಮಹಲ್. ಅದೇ ತಾಜ್ ಮಹಲ್ ನಿರ್ಮಾಣದ ಗುಟ್ಟು ಅಂಜನ್. ಯಾವ ಭಾಗದಲ್ಲಿ ನಿಂತ್ಕೊಂಡ್ರೆ ತಾಜ್ ಮಹಲ್ ನ ಮೂಲ ಏನಿದೆಯಲ್ಲ, ಆ ಬಿಳೆ ಸ್ಟೋನ್ ಅಲ್ಲಿ ಮಾಡಿರುವಂತದ್ದು ಕಾಣಲ್ಲ. ಇದು ಎರಡನೇದು ಪ್ರವೇಶದ್ವಾರ. ಇದು ನೋಡ್ಬೋದು, ಈ ಕಡೆ ರೋಲ್ ಮಾಡಿ. ಇದು ಮೊದಲನೇ ಪ್ರವೇಶದ್ವಾರ. ಬನ್ನಿ, ಇದು ಮೊದಲನೇ ಪ್ರವೇಶ. ಈಸ್ಟರ್ನ್ ಗೇಟಿನ ಮೊದಲನೇ ಪ್ರವೇಶ ಇದು. ಈ ಪ್ರವೇಶ ಬಂದ್ಬಿಟ್ಟು ತಾಜ್ ಮಹಲ್ ಕಾಣಲ್ಲ. ಇದು ಏನ್ ಎಂಟ್ರೆನ್ಸ್ ಆಗ್ತೀವಲ್ಲ, ಎರಡನೇ ಗೇಟು, ಮೇನ್ ಗೇಟ್, ಎರಡನೇ ಪ್ರವೇಶ ದ್ವಾರ. ಅಂದ್ರೆ ಎಂಟ್ರಿ ಆದ ತಕ್ಷಣ ನಿಮ್ಗೆ ಅದ್ಭುತವಾದಂತಹ ಸ್ವರ್ಗನೇ ಕಾಣಿಸ್ತದೆ. ಅಂದ್ರೆ ಇಲ್ಲಿ 3 ಗೇಟ್ ಇದ್ರು 3 ಗೇಟ್ ಇಂದಾನು ಕಾಣಲ್ಲ. ಒಳಗ್ ಹೋದ್ರೆ ಮಾತ್ರ, ಒಳಗೆ ಹೋದ್ರೆ ಮಾತ್ರ. ಅಂತ ಅದ್ಭುತವಾದಂತಹ ಟೆಕ್ನಾಲಜಿಯಿಂದ ನಿರ್ಮಾಣ ಮಾಡಿರುವಂತಹ ತಡ ಯಾಕೆ ಮಾಡೋಣ, ಈಗ್ಲೇ ಶಾಕ್ ಕೊಟ್ಟಿದ್ಯಾ? ಈಗ ತಾಜ್ ಮಹಲ್ ನೋಡ್ಬಿಡೋಣ ಬನ್ನಿ. 7 ಅದ್ಭುತಗಳಲ್ಲಿ ಒಂದಾದ ತಾಜ್ ಮಹಲ್ ಪ್ರೇಮಿಗಳಿಗೆ ಅಮರವಾದಂತಹ, ಪ್ರೇಮಿಗಳು ಯಾವಾಗ್ಲೂ ನೆನಪಿಸುವಂತಹ, ಪ್ರೇಮಿಗಳು ಏನಾದ್ರೂ ಒಂದು ದೊಡ್ಡ ಒಂದು ವಿಶೇಷವಾದಂತಹ ಜಾಗಕ್ಕೆ ಹೋಗ್ಬೇಕು ಅನ್ನೋದಾದ್ರೆ ಅದು ತಾಜ್ ಮಹಲ್ ಅಂತ ಇಡೀ ವಿಶ್ವದ ಜನತೆಗೆ ಗೊತ್ತು. ಸಾಕಷ್ಟು ನಮ್ಮ ಇಡೀ ವಿಶ್ವದ ಪ್ರತಿಯೊಂದು ದೇಶದ ಪ್ರಜೆಯೂ ಕೂಡ ಒಮ್ಮೆ ಆದ್ರೂ ಭಾರತ ದೇಶದಲ್ಲಿರುವಂತಹ ತಾಜ್ ಮಹಲ್ ನ ನೋಡ್ಬೇಕು ಅಂತಾರೆ. ಸೊ ನಾವು ನಿಮಗ್ ತೋರಿಸುವಂತಹ ಪ್ರಾಮಾಣಿಕ ಪ್ರಯತ್ನಕ್ಕೆ ನಾವು ಬಂದಿದೀವಿ. ತಾಜ್ ಮಹಲ್ ಮುಂದೆ ನಾವು ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ. ಬಹಳ ಖುಷಿ ಆಗುತ್ತೆ. ಈ ಕಾಲೇಜ್ ಪೀರಿಯಡ್ ಅಲ್ಲಿ ಇದಾಗ ಪ್ರೀತಿ ಮಾಡಿದ್ದೀರಾ? ಮಾಡಿರ್ಬೋದೇನೋ, ಮರ್ತೋಗಿದ್ದೀನಿ. ಅದು ನೆನ್ಪಿಸ್ಕೊಂಡು ಆ ಹಿಂದೆ ಒಂದ್ಸತಿ ಸೀನ್ ನೋಡಿ. ಅದಕ್ಕೆ ಅಂತ ಇರೋದು, ಈ ತಾಜ್ ಮಹಲ್ ಕರ್ಕೊಂಡ್ ಬಂದಿದ್ಯಾ, ಏನೇನ್ ನೆನಪು ಬರ್ತಾವ ಏನೋ ಗೊತ್ತಿಲ್ಲ. ನಮಗ್ ನೆನಪು ಬರೋದಿರ್ಲಿ, ವೀಕ್ಷಕರಿಗೆ ಏನೇನ್ ನೆನಪು ಬರುತ್ತೋ ತಾಜ್ ಮಹಲ್ ನೋಡ್ಕೊಂಡು ಪ್ರೇಮಿಗಳಿಗೆಲ್ಲ ಅಂತ ನನಗೆ. ವೀಕ್ಷಕರೇ, ನಮ್ಮ ಕರ್ನಾಟಕದ ನಮ್ಮ ವೀಕ್ಷಕ ದೇವರುಗಳಿಗೆ ಈ ಒಂದು ವಿಡಿಯೋ ತೋರಿಸ್ಬೇಕಂತ ಬಹಳ ದಿವಸದಿಂದ ಆಸೆ ಇತ್ತು. ಸೊ ಬಂದಿದೀವಿ ತಾಜ್ ಮಹಲ್ ಮುಂದೆ. ಬನ್ನಿ, ತಾಜ್ ಮಹಲ್ ದೂರದಿಂದ ನಾನು ಮಾತಾಡ್ತಾ ಇದ್ದೀನಿ, ಸ್ವಲ್ಪ ಹತ್ರ ಹೋಗೋಣ, ಏನೇನಿದೆ ಎಲ್ಲ ನೋಡೋಣ, ಹಳೆ ನೆನಪನ್ನ ನಾವು ಕೂಡ ಮರುಕಳ್ಸೋಣ. ವೀಕ್ಷಕರೇ, ತಾಜ್ ಮಹಲ್ ನ 2ನೇ ಹಂತಕ್ಕೆ ತಲುಪಿದೀವಿ. ಪ್ರತಿಯೊಬ್ಬ ಪ್ರೇಮಿಗಳು ಇದೇ ಬಂಡೆ ಮೇಲೆ ಕುತ್ಕೊಂಡು ಈ ಒಂದು ಜಾಗದಲ್ಲಿ ಫೋಟೋ ತೆಗೆಸ್ಕೊಳಕ್ಕೆ ಇಷ್ಟ ಪಡ್ತಾರೆ. ಸೊ ಆ ಜಾಗದಲ್ಲಿ ನಾನ್ ಕುತ್ಕೊಂಡಿದೀನಿ. ಬ್ಯಾಕ್ ಗ್ರೌಂಡ್ ಅಲ್ಲಿ ತಾಜ್ ಮಹಲ್ ಇದೆ, ನಮ್ಮ ಮುಂಭಾಗದಲ್ಲಿ ಎಂಟ್ರೆನ್ಸ್ ಇದೆ. ಅಂಜನ್, ಹೇಗೆ ಅನಿಸ್ತಿದೆ? ಇವ್ನು ಹೇಳ್ದ, ಇದ್ರ ಚೇರ್ ಮೇಲೆ ಕುತ್ಕೊಂಡು ಲವರ್ಸ್ ಫೋಟೋ ತಕ್ಕೊಳ್ಳೋ ವ್ಯೂ ಪಾಯಿಂಟ್ ಅಂತ. ನಾವ್ ಯಾರು ಲವರ್ಸ್ ಇಲ್ದೇ ಇರೋ ಕಾರಣ ನಾವಿಬ್ರು ಕೈ ಹಿಡ್ಕೊಂಡು ಹಿಂದೆ ವ್ಯೂ ಕಾಣುತ್ತಂತೆ. ಹಾಗಾಗಿ ಒಂದ್ ಚೇರ್ ಮೇಲೆ ಕುತ್ಕೊಂಡು ಲವರ್ಸ್ ತರ ಒಂದು ವಿಡಿಯೋ ಮೂಲಕನೇ ನಿಮಗೆ ತಿಳಿಸೋಣ ಅಂತ ಹೇಳಿ ಎಲ್ಲಾ ಪ್ರೇಮಿಗಳು ಬರೋಂತವ್ರು ಈ ಚೇರ್ ಮೇಲೆ ಕುತ್ಕೊಂಡು ಈ ಕಡೆಯಿಂದ ಫೋಟೋ ತೆಗೆದ್ರೆ ಕ್ಲೀನ್ ಆಗಿ ನೋಡಿ ಹಿಂದೆಗಡೆ ತಾಜ್ ಮಹಲ್ ಕಾಣುತ್ತೆ. ಹಾಗಾಗಿ ಈ ಒಂದು ಚೇರ್ ಎಲ್ಲಾ ಪ್ರೇಮಿಗಳಿಗೆ ಇಷ್ಟವಾಗಿರುತ್ತೆ ಅಂತ ಹೇಳಿ ಹರ್ಷದ್ ಅವರೇ, ಐ ಲವ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಬಹಳ ಅದ್ಭುತವಾದಂತಹ ಜಾಗ. ಇಡೀ ಪ್ರಪಂಚಾದ್ಯಂತ ಈ ಒಂದು ಜಾಗಕ್ಕೆ ಇಷ್ಟಪಡೋದು. ಇದು ನಮ್ಮ ಭಾರತ ದೇಶದಲ್ಲಿ ಇರುವಂತದ್ದು ನಮಗೆ ಬಹಳ ಹೆಮ್ಮೆ ತಂದಿರುವಂತದ್ದು. ಸೊ ಈ ಜಾಗದಲ್ಲಿ ನಮ್ಮ ವೀಕ್ಷಕ ದೇವರುಗಳಿಗೆ ತೋರಿಸುವಂತ ಪ್ರಾಮಾಣಿಕ ಪ್ರಯತ್ನ. ಬನ್ನಿ, ಹಾಗಾದ್ರೆ ಇನ್ನೊಂದು ಹಂತ ಇದೆ, ಅಲ್ಲಿ ಹೋಗಿ. ಓಕೆ ವೀಕ್ಷಕರೇ, ನೀವೆಲ್ಲ ನೋಡೇ ಇರ್ತೀರಾ ಲೂಸ್ ಮಾದ ಅಭಿನಯದ ಅಂಬಾರಿ ಅನ್ನೋ ಒಂದು ಚಿತ್ರದಲ್ಲಿ ಪ್ರೇಮಿನ ಸೈಕಲ್ ಅಲ್ಲಿ ತಿಳ್ಕೊಂಡ್ ಬಂದು ಜೊತೆನಲ್ಲಿ ಬಂದು ಈ ಒಂದು ತಾಜ್ ಮಹಲ್ ನ ತೋರಿಸ್ತೀನಿ ಅನ್ನೋ ಒಂದು ಪ್ರೇಮಿಗಳ ಚಿತ್ರ ಇರುತ್ತೆ. ಅದೇ ರೀತಿ ಎಷ್ಟೋ ಪ್ರೇಮಿಗಳು ಈ ಒಂದು ತಾಜ್ ಮಹಲ್ಗೆ ನೋಡ್ಬೇಕು ಅಂತ ಹೇಳಿ ಸಾಕಷ್ಟು ಕರ್ನಾಟಕ ಅಲ್ಲ, ಇಂಡಿಯಾ ಅಲ್ಲ, ಫಾರಿನ್ ಎಲ್ಲಾ ಕಡೆಯಿಂದಾನು ಈ ಒಂದು ಜಾಗಕ್ಕೆ ಲವ್ ಸ್ಪಾಟ್ ಗೆ ಬರ್ತಾರೆ. ಏನನ್ಸುತ್ತೆ ಹರ್ಷದ್, ಲವರ್ಸ್ ಎಲ್ಲ ಬರ್ತಾರೆ? ಅದೇ ರೀತಿ ನಾವು ತಾಜ್ ಮಹಲ್ ಸಿನಿಮಾ ನೋಡಿದಾಗ ರಮ್ಯಾ ಮತ್ತೆ ಧ್ಯಾನ್, ಆ ಚಿತ್ರದ ಒಂದು ಮೂಲ ಕಾನ್ಸೆಪ್ಟ್ ಏನು ಅಂತಂದ್ರೆ, ಆ ಪ್ರೇಮಿಗೆ ಒಂದು ಆಸೆ ಇರುತ್ತೆ, ಕೊನೆಯದಾಗಿ ತಾಜ್ ಮಹಲ್ ನೋಡ್ಬೇಕು, ಅದೇ ರೀತಿ ಅಮಿತಾಬ್ ಬಚ್ಚನ್ ಮೀಟ್ ಮಾಡ್ಬೇಕು ಅಂತ. ಆಗ್ಲೇ ಹೇಳಿದ್ರತೆ 2-3 ಸ್ಪಾಟ್ ತೋರ್ಸಿದ್ವಿ ಯಾವ ರೀತಿ ಎಂಟ್ರಿ ಆಗ್ಬೇಕು ಅಂತ ಹೇಳಿ. ಹರ್ಷದ್, ಈ ಒಂದು ತಾಜ್ ಮಹಲ್ ಬಗ್ಗೆ ಚಿಕ್ಕದಾಗಿ ನಿನಗೆ ಗೊತ್ತಿರುವಂತಹ ಇತಿಹಾಸನ ಹೇಳ್ಬಿಡಪ್ಪ. ತಾಜ್ ಮಹಲ್ ನ ಇತಿಹಾಸ ಏನಪ್ಪಾ ಅಂತ ಅಂದ್ರೆ, ಶಹಜಹಾನ್ ತನ್ನ ಪತ್ನಿ ಅಂದ್ರೆ ತನ್ನ ಪ್ರೇಮಿಗೋಸ್ಕರ ಅವಳ ನೆನಪಿಗಾಗಿ ಕಟ್ಟುವಂತಹ ಒಂದು ಸ್ಮಾರಕ ಅಂತಾನೆ ಹೇಳ್ಬೋದು. ಸಾಕಷ್ಟು ವರ್ಷಾಂಗಟ್ಲೆ ಇದೊಂದು ತಯಾರಿ ನಡೆಸಿರ್ತಾರೆ ಅಂಜನ್ ಇದು ಮಾಡಕ್ಕೆ. ಆಗಿನ ಕಾಲದಲ್ಲಿ ಯಾವುದೇ ಮಿಷನರಿ ಇರಲ್ಲ. ಇದು ತುಂಗಾ ಯಮುನಾ ನದಿಯ ತೀರದಲ್ಲಿ ಒಂದು ತಾಜ್ ಮಹಲ್ ನಿರ್ಮಾಣ ಆಗಿರುವಂತದ್ದು. ಇದ್ರ ಇತಿಹಾಸ ಹೇಳ್ತಾ ಹೋದ್ರೆ
ಬಹಳಷ್ಟು ಬುಕ್ಕುಗಳು, ಪೆನ್ನುಗಳು, ಪೇಜುಗಳು ಖಾಲಿ ಆಗ್ತಾನೆ ಹೋಗ್ತವೆ. ಅಷ್ಟೊಂದು ಇತಿಹಾಸ ನೋಡಿ. ಈ ಒಂದು ಕಲ್ಗೂ ಒಂದು ಇತಿಹಾಸ ಇದೆ. ಇದು ಕಾಂಪೌಂಡ್, ಇದು ಒಂದು ವೇದಿಕೆ ಮೇಲೆ ನಿರ್ಮಾಣ ಆಗಿರುವಂತಹ ತಾಜ್ ಮಹಲ್. ತಾಜ್ ಮಹಲ್ ಇದು ಒಂದು ವೇದಿಕೆ, ಇದು ಒಂದು ವೇದಿಕೆ, ಅದ್ರ ಮೇಲೆ ದೊಡ್ಡದಲ್ಲಿ ವೇದಿಕೆ ನೋಡಿ. ಅದೆಲ್ಲ ಬಂದ್ಬಿಟ್ಟು ಬಿಳೆ ಕಲ್ಲಲ್ಲಿ ಮಾಡಿದ್ದಾರೆ. ಇದು ಕಾಂಪೌಂಡ್ ಅಂದ್ರೆ ನಾವೇನು ಕಬ್ಬಣದ ಗ್ರಿಲ್ ಮಾಡ್ತೀವಲ್ಲ ಆ ತರ ಇದು ಸಿಮೆಂಟ್ ಅಲ್ಲೇ ಮಾಡಿರುವಂತದ್ದು. ಅಂದ್ರೆ ಇದು ಶಹಜಹಾನ್ ಅವರ ಮಡದಿ ಅಂದ್ರೆ ಪತ್ನಿ ತೀರೋಗಿದ್ದಕ್ಕೆ ಈ ಒಂದು ತಾಜ್ ಮಹಲ್ ಕಟ್ಟಿರೋದು. ಹೌದು ಹೌದು, ಪ್ರೇಮಿ ಆಗ್ಬೇಕು, ಹೌದು. ಪ್ರೇಮಿಗೋಸ್ಕರ ಆ ನೆನಪಿಗೆ ಈ ಫೀಲಿಂಗ್. ಬಹಳಷ್ಟು ಜನ ನಮ್ಮ ಹಳ್ಳಿ ಕಡೆ ಒಂದು ಗೋಪುರ ಟೈಪ್ ಸಮಾಧಿ ನಿರ್ಮಾಣ ಮಾಡ್ತಾರೆ ಗೊತ್ತಾ. ಅದು ಕಲ್ಲು ಕಟ್ಟಡ ಕೆತ್ತಕ್ಕೆಲ್ಲಾನು ಕೂಡ ಈಗ್ಲೇ ಒಂದು 10 ಲಕ್ಷ 15 ಲಕ್ಷ ಖರ್ಚಾಗುತ್ತೆ ಸಣ್ಣದಾಗಿ ಮಾಡಕ್ಕೆ. ಸೊ ಅದು ನೆನಪು, ನಮ್ಮ ತಂದೆ ತಾಯಿ ನೆನಪು, ನಮ್ಮ ಪ್ರೇಮಿಗಳ ನೆನಪು ಅನ್ನೋ ಉದ್ದೇಶಕ್ಕೆ ಮಾಡ್ತಾರೆ. ಇದು ಶಹಜಹಾನ್ ಮುಮ್ತಾಜ್ ನ ನೆನಪಿಗೆ ನಿರ್ಮಾಣ ಮಾಡಿರುವಂತದ್ದು. ಇದು ಐತಿಹಾಸಿಕವಾಗಿ ಉಳ್ಕೊಂಡಿರೋದು ಒಂದು ಹೆಮ್ಮೆ ವಿಚಾರ. ಇತಿಹಾಸ ಹೇಳಿದ್ರಿ ಹರ್ಷದ್, ಈ ತರ ಒಂದು ಸ್ಮಾರಕ ಇರೋದ್ರಿಂದ ನಮ್ಗೆಲ್ಲ ಏನ್ ಅನುಕೂಲ ಆಗತ್ತೆ ನೋಡಿ ಅಂಜನ್ ಅವರ, ಈ ಒಂದು ಸ್ಮಾರಕ ನಮ್ಮ ಭಾರತ ದೇಶದಲ್ಲಿ ನಿರ್ಮಾಣ ಆಗಿರೋದ್ರಿಂದ ಇಡೀ ವಿಶ್ವದ ಜನ, ಅಂದ್ರೆ ಅಮೆರಿಕ ಆಗಿರ್ಬೋದು, ಬೇರೆ ಬೇರೆ ಸಾಕಷ್ಟು ದೂರದ ದೇಶದ ಜನ ಒಂದ್ಸತಿ ತಾಜ್ ಮಹಲ್ಗೆ ಭೇಟಿ ನೀಡಬೇಕು. ಅಂದ್ರೆ ತಾಜ್ ಮಹಲ್ಗೆ ಭೇಟಿ ನೀಡ್ತಾ ಇದೀವಿ ಅಂತಂದ್ರೆ ಭಾರತ ದೇಶಕ್ಕೆ ಭೇಟಿ ನೀಡ್ಲೇಬೇಕಲ್ವಾ. ಆ ಭಾರತ ದೇಶದ ಹಿರಿಮೆ ನಮಗ್ ತಂದ್ಕೊಡುತ್ತೆ. ತಾಜ್ ಮಹಲ್ ಇರುವಂತ ಒಂದು ಸ್ಮಾರಕ ನಮ್ಮ ದೇಶಕ್ಕೆ ಹೆಸರು ತಂದ್ಕೊಡುತ್ತೆ. ಸೊ ನಮ್ಮ ದೇಶದಲ್ಲಿ ತಾಜ್ ಮಹಲ್ ಇರೋದ್ರಿಂದ ನಮ್ಗೂ ಕೂಡ ಹೆಮ್ಮೆ ಅನಿಸ್ತದೆ. ಇಂತಹ ಒಂದು ಐತಿಹಾಸಿಕವಾದಂತ ಜಾಗ ಅಂಜನ್. ಆಮೇಲೆ ಇನ್ನೊಂದು ವಿಚಾರ ಕೇಳ್ಪಟ್ಟೆ, ಶಹಜಹಾನ್ ಅವರು ಈ ಒಂದು ಸ್ಮಾರಕ ಇದೊಂದು ಕಟ್ಟಾದ್ಮೇಲೆ ಆ ಕಟ್ಟಿರೋ ಶಿಲ್ಪಿಯ ಕೈಯನ್ನ ಕಟ್ ಮಾಡಿ ಅಂತ ಹೇಳಿ ವಿಚಾರ ಕೇಳ್ಪಟ್ಟೆ. ಅದು ಇತಿಹಾಸದ ಪುಟಗಳಲ್ಲಿ ಇದೆಯೋ ಇಲ್ವೋ ಅದ್ರ ಬಗ್ಗೆ ನನ್ಗೆ ಪೂರ್ಣವಾಗಿ ಮಾಹಿತಿ ಇಲ್ಲ. ಅಂದ್ರೆ ಇಂತಹ ಸ್ಮಾರಕ ಅವಾಗ ಎಲ್ಲ ರಾಜು ದರ್ಬಾರ್ ನಡೀತಾ ಇತ್ತು ನಮ್ಮ ದೇಶದಲ್ಲಿ. ಯಾರಾದ್ರೂ ಜಾಸ್ತಿ ದುಡ್ಡು ಕೊಟ್ಬಿಟ್ಟು ಇದೇ ತರ ಕಾಪಿ ಮಾಡಿ ಬೇರೆ ಕಟ್ಟು ಅಂತ ಹೇಳ್ತಾರೇನೋ ಅನ್ನೋ ಉದ್ದೇಶಕ್ಕೆ ಅವನ್ ಕೈ ಕಟ್ ಮಾಡ್ದ ಅಂತ ಇದೆ. ಆದ್ರೆ ಇದು ಇತಿಹಾಸದಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಇದು ಮಾತಾಡ್ತಿದ್ದಾರೆ, ಕಮೆಂಟ್ ಮಾಡಿ. ಗೊತ್ತಿದ್ರೆ ನಿಜ ಅನ್ಸಿದ್ರೆ ನೀವು ಕಮೆಂಟ್ ಮಾಡೋ ಮುಖಾಂತರ ತಿಳಿಸಿ. ಆದ್ರಿಂದ ಯಾರೋ ಈ ತರ ಕಟ್ಟಬಾರ್ದು ಮುಂದೊಂದ್ ದಿವಸ ಅಂತ ಹೇಳ್ಬಿಟ್ಟು ಕೈ ಕಟ್ ಮಾಡ್ದ ಅಂತ ಇದೆ. ಒಳ್ಳೆ ಮಾಹಿತಿ ಕೊಟ್ರಿ. ಈ ವಿಚಾರ ನಿಮಗೆ ಗೊತ್ತಿದ್ರೆ ಒಂದು ಕಮೆಂಟ್ ಮಾಡಿ. ಹಾಗೆ ಎಲ್ಲ ಲವರ್ಸ್ ಗಳು ಯಾರ್ಯಾರು ನೀವೆಲ್ಲ ಲವ್ ಮಾಡ್ತಾ ಇದ್ದೀರಾ, ಯಾರ್ಯಾರು ನೀವು ಅಮರ ಪ್ರೇಮಿಗಳಿದ್ದೀರೋ ಅವರೆಲ್ಲರೂ ಕೂಡ ಕಾಮೆಂಟ್ ಬಾಕ್ಸ್ ಹೋಗಿ ತಾಜ್ ಮಹಲ್ ಅಂತ ಟೈಪ್ ಮಾಡಿ ಒಂದು ಹಾರ್ಟ್ ಸಿಂಬಲ್ ಹಾಕಿ ನಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಂತೀವಿ ಅಂತ ಹೇಳ್ತಾ ನಾವ್ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಹರ್ಷದ್. ಥ್ಯಾಂಕ್ ಯು. ಎಸ್, ಎಲ್ಲಾ ವೀಕ್ಷಕರು ಈ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ತಾಜ್ ಮಹಲ್ ಬಗ್ಗೆ ಇರುವಂತಹ ಮಾಹಿತಿನ ಹಂಚ್ಕೊಳ್ಳಿ. ಇಂತಹ ಸಾಕಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ತರುವಂತ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾನೆ ಇರ್ತೀವಿ. ವಿಡಿಯೋ ನೋಡಿ, ಶೇರ್ ಮಾಡಿ. ನಾನು ನಿಮ್ಮ ಬರ್ಗೂರ್ ಹರ್ಷದ್. ನಾನು ನಿಮ್ಮ ಅಂಜನ್ ಕುಮಾರ್.